ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಸನದ ಕಲ್ಕೆರೆಯಲ್ಲಿ ಮಹಿಳೆಯ ನಾಪತ್ತೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ಎಂಬಾತನ ಜೊತೆ ಕುಣಿಗಲ್ ಮಹಿಳೆ ಪ್ರಿಯಾಂಕಾ ಇದ್ಲು ಅನ್ನುವಂತ ವಿಚಾರ ಗೊತ್ತಾಗಿದೆ. ತನ್ನ ಗಂಡನೊಂದಿಗೆ ಇರೋದಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ಆಕೆ ನಾಪತ್ತೆ ಆಗಿದ್ಲು. ತನ್ನ ಪ್ರಿಯಕರನೊಂದಿಗೆ ಹೋಗಿದ್ದಾಗಿ ಮಹಿಳೆ ಪ್ರಿಯಾಂಕಾ ಹೇಳಿದಾಳೆ. ಸಾಕಷ್ಟು ಪ್ರಶ್ನೆಗಳು ಅನುಮಾನಕ್ಕೆ ಕಾರಣ ಆಗಿತ್ತು. ಯಾಕಂತಂದ್ರೆ ದಿಢೀರಂತ ನಿಗೂಢವಾಗಿ ಆಕೆ ಕಣ್ಮರೆಯಾಗಿದ್ಲು. ಆ ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಸನ ಎಸ್ಪಿ ಶುಭಾನ್ವಿತಾ ಅವರು ಮಹಿಳೆಯ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಬೈಕ್ನಲ್ಲಿ ಡೇವಿಡ್ನೊಂದಿಗೆ ಈಕೆ ಪರಾರಿಯಾಗಿದ್ಲು. ಸಿಸಿಟಿವಿ ಮೊಬೈಲ್ ಟವರ್ ಲೊಕೇಶನ್ ಮೂಲಕ ಆಕೆಯನ್ನ ಪತ್ತೆ ಹಚ್ಚಲಾಗಿದೆ. ಕಳೆದ 2 ವರ್ಷಗಳಿಂದಲೂ ಕೂಡ ಡೇವಿಡ್ನೊಂದಿಗೆ ಈಕೆಗೆ ಪರಿಚಯ ಇತ್ತಂತೆ. ಪ್ರಕರಣದ ದಿಕ್ಕನ್ನ ತಪ್ಪಿಸೋದಕ್ಕೆ ಆಕೆ ನಾಪತ್ತೆ ಆಗಿದ್ದಾಳೆ ಅನ್ನುವಂಥ ಪ್ಲಾನ್ ಅನ್ನ ಇವರು ಮಾಡಿದ್ರು. ಹಾಸನದ ಎಸ್ಪಿ ಶುಭಾನ್ವಿತಾ ಅವರು ಮಹಿಳೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಆ ಕೆರೆ ಬಳಿ ಏನು ಆಕೆಯ ಡ್ರೆಸ್ಗಳೆಲ್ಲ ಪತ್ತೆ ಆಗಿತ್ತು, ವ್ಯಾನಿಟಿ ಬ್ಯಾಗ್ ಎಲ್ಲ, ಅದು ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಇವರು ಮಾಡಿದಂತಹ ಪ್ಲಾನ್ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ತರ ಅವರು ಮಾಡಿದ್ದಾರೆ. ಅವರು ಅರೆಹಳ್ಳಿಯಲ್ಲಿ 6:45 PM ಬಸ್ ಬೋರ್ಡ್ ಮಾಡ್ತಾರೆ ಕಾಯಿಮರದಿಂದ. ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ. ದೆನ್ ಬೇಲೂರಲ್ಲಿ ಪರಿಚಿತವರು ಬರ್ತಾರೆ, ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ. ಅವರು ವಿಚಾರ ನಡೀತಾ ಇದೆ. ಆಕ್ಚುಲಿ ಇಲ್ಲಿ ಬಂದಿದ್ದವರು ಅವರು ಕುಣಿಗಲಿಂದ ಬಂದು ಚಿಕ್ಕಮಗಳೂರಲ್ಲಿ ಮದುವೆ ಅಟೆಂಡ್ ಮಾಡ್ಲಿಕ್ಕೆ. ದೆನ್ ಅಲ್ಲಿಂದ 6:45 PM ಸಂಜೆ ತಾಯಿ ಜೊತೆಗೆ ಅವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅರೆಹಳ್ಳಿಯಲ್ಲಿ ಕಾಯಿಮರ. ಅಲ್ಲಿಂದ ಅವರು ಬಸ್ ಬೋರ್ಡ್ ಮಾಡ್ತಾರೆ, ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ. ಮತ್ತೆ ಎಲ್ಲರಿಗೂ ಹೇಳ್ತಾರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಕುಣಿಗಲ್ಗೆ. ದೆನ್ ಬೇಲೂರಲ್ಲಿ ಅವರು ಡಿಬೋರ್ಡ್ ಮಾಡ್ತಾರೆ ಬಸ್ಗೆ. ಅಲ್ಲಿಂದ ಪರಿಚಿತ ಯಾರಿದ್ದಾರೆ ಅವರ ಜೊತೆಗೆ ಅವರು ವಾಪಸ್ ಕುಣಿಗಲ್ ಹೋಗಿ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಆಕೆ ಏನಾದ್ಲು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಬಟ್ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಏನ್ ಕತೆ ಇವ್ರದ್ದು ಅಂತ? ಸಿದ್ದರಾಮಯ್ಯನ ಹಾಸನದ ಕಲ್ಕೆರೆಯಲ್ಲಿ ಮಹಿಳೆ ನಿಗೂಢ ನಾಪತ್ತೆ ಪ್ರಕರಣ ಸಂಬಂಧ ಈಗಾಗಲೇ ಹಾಸನ ಪೊಲೀಸರು ಈಗ ಪ್ರಕರಣವನ್ನ ಬೇರ್ಸಿರ್ತಕ್ಕಂಥದ್ದು. ಅಂದ್ರೆ ಈ ಮುಂಚೆ ಪೊಲೀಸರ ವಿರುದ್ಧ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ರು. ತಾವು ಕಾರ್ಯಾಚರಣೆ ಮಾಡ್ತಿಲ್ಲ, ಕಂಪ್ಲೇಂಟ್ ತಗೋತಿಲ್ಲ ಅನ್ನೋ ವಿಚಾರಕ್ಕೆ ಅವ್ರು ಕೂಗಾಡ್ತಾ ಇದ್ರು. ಆದ್ರೆ FIR ಆದ 10 ಗಂಟೆ ಒಳಗಡೆ ಈಗ ಹಾಸನ ಪೊಲೀಸರು ಈ ಪ್ರಕರಣವನ್ನ ಬೇರ್ಸಿರ್ತಕ್ಕಂಥದ್ದು. ಏನು ಬೇಲೂರು ಸ್ಟೇಷನ್ ಹಾಗೆ ಗ್ರಾಮಾಂತರ ಹಾಸನ ರೂರಲ್ ಗ್ರಾಮಾಂತರ ಸ್ಟೇಷನ್ ನ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮಾಡಿರ್ತಕ್ಕಂಥದ್ದು. DYSP ಗಂಗಾಧರಪ್ಪ ನೇತೃತ್ವದ ತಂಡ ಈಗ ಈ ಪ್ರಕರಣವನ್ನ ಬೇರ್ಸಿ ಈಗಾಗಲೇ ಈ ಪ್ರಕರಣನ ಸುಖಾಂತ್ಯ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಏನು ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆಕೆ ಏನು ಪ್ರಿಯಾಂಕಾ ಇದ್ದಾರೆ, ಅವರ ಪ್ಲಾನ್ ಏನಿತ್ತು, ಅವರ ಟ್ರ್ಯಾಕ್ ಹೇಗಿತ್ತು, ಅವ್ರು ಎಲ್ಲಿಂದ ಹೊರಟ್ರು, ಎಲ್ಲಿಗೆ ಹೋಗಕ್ ಬಂದ್ರು, ಏನಾಯ್ತು ಅನ್ನೋ ಮಾಹಿತಿಯನ್ನ ಈಗ ಸದ್ಯ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಏನು ಪ್ರಿಯಾಂಕಾ ಏನಿರ್ತಾರೆ ಅವರಿಗೆ SP ಅವರು ಹೇಳೋ ಪ್ರಕಾರ, ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆಕೆ ಗಂಡನ ಜೊತೆ ಇರ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಹಾಗಾಗಿ ಬೇರೊಬ್ಬನ ಜೊತೆ ಅಂದ್ರೆ ಡೇವಿಡ್ ಅಂತ ಏನು ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ ಸೂಪರ್ವೈಸರ್ ಆಗಿದ್ದಂತ ಡೇವಿಡ್ ಜೊತೆ ಆಕೆಗೆ ಸಂಪರ್ಕ ಇರುತ್ತೆ. ಹಾಗಾಗಿ ಆ ಗಂಡನ ಜೊತೆಗೆ ನನ್ಗೆ ಇರ್ಲಿಕ್ಕೆ ಆಗಲ್ಲ, ಆತನ ಜೊತೆ ಇರ್ತೀನಿ ಅನ್ನೋ ಒಂದು ಡಿಸಿಷನ್ ನ ತಾಂಡಂತ ಆಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸಂಬಂಧಿಕರ ಮದುವೆಯ ದಿನವನ್ನ. ಚಿಕ್ಕಮಗಳೂರಿನಲ್ಲಿ ಮದುವೆ ಮುಗಿಸ್ಕೊಂಡು ತಾಯಿ ಮನೆಗೆ ಬಂದಂತ ಆಕೆ ಕೈಮರದಲ್ಲಿ ಬಸ್ಸನ್ನ ಹತ್ತಿದ್ರೆ ಬೇಲೂರು ತನಕ ಬರ್ತಾರೆ ಬಸ್ಸಲ್ಲಿ. ಆದ್ರೆ ಬೇಲೂರು ತನಕ ಫಾಲೋ ಮಾಡ್ಕೊಂಡು ಬಂದಂತ ಆತ ಡೇವಿಡ್ ಏನಿದ್ದಾನೆ, ಆತನ ಪಲ್ಸರ್ ಬೈಕ್ ಹತ್ಕೊಂಡು ಹೊರಟಂತ ಪ್ರಿಯಾಂಕಾ ತನ್ನ ಪ್ರೀ ಪ್ಲಾನ್, ಅಂದ್ರೆ ಇವರು ಮುಂಚೆನೆ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಅದರಂತೆ ಕಲ್ಕೆರೆಯ ಏನು ಕ್ರಾಸ್ ಇದೆ, ಕೆರೆ ಇದೆ, ಅಲ್ಲಿಗೆ ಬಂದು ತಮ್ಮ ಬಟ್ಟೆಗಳು ಮತ್ತೆ ವ್ಯಾನಿಟಿ ಬ್ಯಾಗ್, ಐಡೆಂಟಿ ಕಾರ್ಡ್ ಸೇರಿದಂತೆ ಎಲ್ಲವನ್ನು ಅಲ್ಲಿ ಬಿಸಾಕ್ತಾರೆ. ಬಿಸಾಕಿ ಅಲ್ಲಿಂದ ಇವರು ಹಳ್ಳಿಗಳಲ್ಲಿ ಅದೇ ಪಲ್ಸರ್ ಬೈಕ್ ಮುಖಾಂತರ ಹೋಗಿ ಕುಣಿಗಲ್ನ ಸೇರ ಅಂತದ್ದು. ಜೊತೆಗೆ ಒಂದು ಇವ್ರಿಗೆ ಹೊರ ರಾಜ್ಯಕ್ಕೆ ಹೋಗುವ ಪ್ಲಾನ್ ಕೂಡ ಇರುತ್ತೆ. ಅಂದ್ರೆ ನಾವು ಇಬ್ರು ಕೂಡ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಹೊರಗಡೆ ಹೋಗ್ಬಿಡೋಣ ಅನ್ನೋ ಒಂದು ಪ್ಲಾನು ಇರುತ್ತೆ. ಹಾಗಾಗಿ ಕುಟುಂಬಸ್ಥರಿಗೆ ಗೊತ್ತಾಗ್ಬಾರ್ದು, ಕುಟುಂಬದಿಂದ ನಾನು ದೂರ ಉಳಿಬೇಕು ಅನ್ನೋ ಕಾರಣಕ್ಕೆ ಈಕೆ ಸಾವಿನ ನಾಟಕವನ್ನ ಆಡಿ ಈ ತರದೊಂದು ಘಟನೆ ಸೃಷ್ಟಿಯಾಗುತ್ತೆ. ಓಕೆ, ಥ್ಯಾಂಕ್ ಯು.